ಇವತ್ತು ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಮನೆನ ಡೆಕೋರೇಷನ್ ಮಾಡಿ ತುಳಸಿ ಮುಂದೆ ಕಲರ್ಫುಲ್ ರಂಗೋಲಿ ಬಿಡೋದೆ ದೊಡ್ಡ ಟಾಸ್ಕ್. ಇದನ್ನೆಲ್ಲ ಮಾಡಿ ನಾನು ಬೇಗ ರೆಡಿ ಆದೆ. ಈ ವರ್ಷ ಇಷ್ಟೆಲ್ಲ ಪಟಾಕಿ ಸ್ವೀಟ್ ಬಾಕ್ಸ್ ತಂದಿದ್ವಿ. ಇದು ನಮಗೋಸ್ಕರ ಅಲ್ಲ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ವರ್ಕರ್ಗೋಸ್ಕರ. ನಮ್ಮಮ್ಮ ತುಂಬಾ ಶ್ರದ್ಧೆ ಭಕ್ತಿಯಿಂದ ದೇವಿಗೆ ಕೆಂಪಾರತಿ ಮಾಡ್ತಿದ್ರು. ಇವತ್ತು ಹಳ್ಳಿಗಳಲ್ಲಿ ಗೋಮಾತಿನ ಕರೆಸಿ ಪೂಜೆ ಮಾಡ್ತಾರೆ, ಬಟ್ ಬೆಂಗಳೂರಲ್ಲಿ ಕಷ್ಟ. ಅದಕ್ಕೆ ನಾವು ಆ ವಿಗ್ರಹಗಳಿಗೆ ಪೂಜೆ ಮಾಡಿದ್ವಿ. ನನ್ನ ಮಗಳಿಗೆ ಮನೇಲಿರೋ ಆಟ ಸಾಮಾನುಗಳೆಲ್ಲ ಬೋರ್ ಆಗೋಯ್ತು. ಇವಾಗ ಕೆಳಗಡೆ ಬಂದು ರಿಯಲ್ ಆಗಿ ಕಾರ್ ಓಡಿಸ್ತಾ ಇದ್ದಾಳೆ. ಅವಳಿಗೆ 1 ಸೆಕೆಂಡ್ ಸುಮ್ಮನಿರಕ್ ಆಗೋದಿಲ್ಲ, ಏನಾರ ಒಂದು ಮಾಡ್ತಾನೆ ಇರಬೇಕು. ಬಟ್ ಏನೇ ಮಾಡಿದ್ರು ಎಂಜಾಯ್ ಮಾಡಿ ಮಾಡ್ತಾಳೆ. ಆಲ್ರೆಡಿ ಸಾಯಂಕಾಲ ಆಗ್ತಿತ್ತು. ಎಲ್ಲ ದೀಪಗಳನ್ನ ಹಚ್ಕೊಂಡು ನಾನು ನಮ್ಮಮ್ಮ ರೆಡಿಯಾಗಿ ಫೋಟೋ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಆ ದೀಪಗಳನ್ನ ನೀಟಾಗಿ ಮನೆ ಮುಂದೆ ಜೋಡಿಸ್ತೀವಿ. ನಾನು ನನ್ನ ಮಗಳು ಇಬ್ರು ಸುಸುಬೃತ್ತಿಯಲ್ಲಿ ಆಟ ಆಡ್ತಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಇರೋ ಪಟಾಕಿಗಳನ್ನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ಸರಾಯಿ ಪಟಾಕಿ, ರಾಕೆಟು ಎಕ್ಸೆಟ್ರಾನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಮಾತ್ರ ಆ ಸೌಂಡ್ ಕೇಳೋಕ್ಕಾಗ್ದಲೆ ಕಿವಿಗತ್ತಿ ಹಿಡ್ಕೊಂಡು ಮನೆಯಲ್ಲೇ ಕುತ್ಕೊಂಡಿದ್ದೆ. ಆಮೇಲೆ ಕಮ್ಮಿ ಸೌಂಡ್ ಬರೋ ಪಟಾಕಿಗಳು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ದೆ. ಅದಕ್ಕೋಸ್ಕರ ನಾನು ಸರಿ ಆಯಿತು ಅಂತ ಕೆಳಗಡೆ ಬಂದೆ. ನನ್ನ ಮಗಳು ಫಸ್ಟ್ ಟೈಮ್ ಸುಸುಬತ್ರಿ ಅವಳಾಗಿ ಕೈಯಲ್ಲಿ ಹಿಡ್ಕೊಂಡು ಆಟಾಡ್ತಿದ್ಲು. ನನಗೆ ನಮ್ಮ ಮುಂಗೆ ದೊಡ್ಡ ದೊಡ್ಡ ಪಟಾಕಿ ಹೊಡಿದಂದ್ರೆ ತುಂಬ ಭಯ. ಅದಕ್ಕೋಸ್ಕರ ನಾವು ಬರೀ ಫ್ಲವರ್ ಪಾಟ್ ಹಚ್ಚಿ ಖುಷಿ ಪಡ್ತಾ ಇರ್ತೀವಿ. ಈ ವರ್ಷ ದೀಪಾವಳಿ ನಮ್ಮ ಮನೇಲಿ ಧೂಮ್ ಥರ ಇತ್ತು. ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.